ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕ ಕಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ಇವತ್ತಿನ 2ನೇ ಹಂತದ ಮತದಾನದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ರಣಕಣದಲ್ಲಿ ಬಂಧು ಬಳಗದವರೇ ಹುರಿಯಾಳುಗಳು. ಮಗ ಮಗಳನ್ನೇ ಚುನಾವಣಾ ಕಣಕ್ಕಿಳಿಸಿದ್ದಾರೆ ಅತಿರಥ ಮಹಾರಥರು. ತಮ್ಮ ಕುಟುಂಬದ ವರ್ಚಸ್ಸು ಹೆಚ್ಚಿಸಿಕೊಳ್ಳುವುದಕ್ಕೆ ಹರಸಾಹಸ ಆಗ್ತಾ ಇದೆ ಈ ಚುನಾವಣೆಯಲ್ಲಿ. ಬೀದರ್ನಲ್ಲಿ ಪುತ್ರನನ್ನ ಕಣಕ್ಕಿಳಿಸಿದ್ದಾರೆ ಈಶ್ವರ್ ಖಂಡ್ರೆ. ಇಂದು ಖಂಡ್ರೆ ಪುತ್ರ ಸಾಗರ್ ಖಂಡ್ರೆಗೆ ಅದೃಷ್ಟ ಪರೀಕ್ಷೆ. ಹಿರಿಯ ಮುಖಂಡ ಹಾಲಿ ಸಂಸದ ಭಗವಂತ ಖೂಬಾ ವಿರುದ್ಧ ಸಾಗರ್ ಖಂಡ್ರೆ ಬಿಗ್ ಫೈಟ್ ನಡೀತಾ ಇದೆ ಬೀದರ್ನಲ್ಲಿ. ಈಶ್ವರ್ ಖಂಡ್ರೆ ತಮ್ಮ ಪುತ್ರ ಸಾಗರ್ ಖಂಡ್ರೆ ಅವರ ಭವಿಷ್ಯವನ್ನ ಪಣಕ್ಕಿಟ್ಟಿದ್ದಾರೆ. ಅದರ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ 2ನೇ ಹಂತದ ಚುನಾವಣೆಯಲ್ಲಿ ಮೊದಲೇ ಹಂತದ ಚುನಾವಣೆಗೂ ಹೋಲಿಸಿಕೊಂಡಂತೆ 2ನೇ ಹಂತದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ಉತ್ತರ ಕರ್ನಾಟಕ ಭಾಗದ ಕನಿಷ್ಠ 7ರಿಂದ 8 ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಕುಟುಂಬದ ಸದಸ್ಯರನ್ನೇ ಕಣಕ್ಕಿಳಿಸಲಾಗಿದೆ. ಅದರಲ್ಲೂ ಬೀದರ್ನಲ್ಲಿ ಬಿಜೆಪಿಯ ಹಿರಿಯ ನಾಯಕ ಹಾಲಿ ಸಂಸದ ಭಗವಂತ ಖೂಬಾ ವಿರುದ್ಧ ಸಾಗರ್ ಖಂಡ್ರೆ ಕಣದಲ್ಲಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ. ಇನ್ನು ಬಾಗಲಕೋಟೆಯಿಂದ ಶಿವಾನಂದ ಪಾಟೀಲ್ ಪುತ್ರಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಅಖಾಡದಲ್ಲಿದ್ದಾರೆ. ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸತತವಾಗಿ ಗೆದ್ದುಕೊಳ್ತಾ ಬಂದಿರುವ PC ಗದ್ದಿಗೌಡರ್ ವಿರುದ್ಧ ಸಂಯುಕ್ತ ಪಾಟೀಲ್ ಗೆಲುವು ಸಾಧಿಸ್ತಾರ. ಇನ್ನು ದಾವಣಗೆರೆಯಲ್ಲಿ ಸಚಿವರ ಪತ್ನಿಯೇ ಕಾಂಗ್ರೆಸ್ನ ಅಭ್ಯರ್ಥಿ. ಎರಡೂ ಕಡೆ ಸಂಸದರ ಪತ್ನಿ ಬಿಜೆಪಿಯಿಂದ ಅಭ್ಯರ್ಥಿ, ಸಚಿವರ ಪತ್ನಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ. ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಖಾಡದಲ್ಲಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಪ್ರಭಾ ಮಲ್ಲಿಕಾರ್ಜುನ್ ಸಮರ ಸಾರಿದ್ದಾರೆ. ಹನುಮಂತು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಹನುಮಂತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ ಆಗುತ್ತೆ. ಮೊದಲನೇ ಹಂತದ ಮತದಾನಕ್ಕೆ ಹೋಲಿಸಿಕೊಂಡಂತೆ 2ನೇ ಹಂತದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಹಳ ಜೋರಾಗಿ ಕಾಣೋದಕ್ಕೆ ಸಿಗ್ತಾ ಇದೆ ಅಂತ. ಅದು ಬಾಗಲಕೋಟೆ ಆಗಿರ್ಬೋದು, ಅದು ಬೆಳಗಾವಿ ಆಗಿರ್ಬೋದು, ಅದು ಬೇರೆ ಬೇರೆ ಭಾಗ ಆಗಿರ್ಬೋದು, ಎಲ್ಲ ಕಡೆ ನೋಡಿದ್ರೂ ಕೂಡ ಅಪ್ಪ ಮಗ ಅಣ್ಣ ತಮ್ಮ ಈ ಥರದವರೇ ಕಾಣಿಸೋದಕ್ಕೆ ಸಿಗ್ತಾರೆ. ಅದರಲ್ಲೂ ಈ ಬೀದರ್ ಹಾಗೂ ಬಾಗಲಕೋಟೆ ಇದು ಕೂಡ ತುಂಬಾನೇ ಈ ಫೈಟ್ ಅಂತ ಹೇಳ್ತೀವಲ್ಲ, ನೆಕ್ ಟು ನೆಕ್ ಫೈಟ್ ಅಂತ ಇರ್ತೀವಲ್ಲ, ಆ ಥರ ಇದೆ. ದಾವಣಗೆರೆಯನ್ನು ಸೇರಿಸ್ಕೊಂಡಂತೆ ಖಂಡಿತ ವಾಸುದೇವ್, ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಅದಕ್ಕಿಂತನೂ ಕೂಡ 2ನೇ ಹಂತದ ಮತದಾನದ ಪ್ರಕ್ರಿಯೆ ಏನಿದೆ ಅದು ಸಾಕಷ್ಟು ಕುತೂಹಲ ಮತ್ತು ಸಚಿವರ ಏನಿದ್ದಾರೆ, ಹಾಲಿ ಸಚಿವರ ಏನಿದ್ದಾರೆ ಆ ಸಚಿವರ ಕುಟುಂಬಸ್ಥರ ಹಣೆಬರಹ ಅಥವಾ ರಾಜಕೀಯ ಭವಿಷ್ಯವನ್ನ ಇವತ್ತು ಅಧಿಕೃತವಾಗಿ ಮತದಾರರು ಬರೀತಾರೆ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂಜೆ ಹೊತ್ತಿಗೆ ಎಷ್ಟು ಪ್ರಮಾಣದ ಮತ ಆಗುತ್ತೆ ಅನ್ನುವಂಥದ್ದು ನೋಡೋದು ಒಂದ್ ಕಡೆಗಾದ್ರೆ, ಮತ್ತೊಂದು ಕಡೆಗೆ ಯಾವಾಗ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಹುಡುಕಾಟ ನಡೆದಂತ ಸಂದರ್ಭದಲ್ಲಿ ಹೊಸಮಕ ಮತ್ತು ಮಹಿಳೆಯರ ಅನ್ನುವಂತ ಏನು ಕಾರ್ಡನ್ನ ಪ್ಲೇ ಮಾಡಿ ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಬಹುತೇಕ ಸಚಿವರ ಮಕ್ಕಳಿಗೆ ಮತ್ತು ಅವರ ಸಹೋದರಿ ಮತ್ತೆ ಪತ್ನಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು 2ನೇ ಹಂತದಲ್ಲಿ. ಅದರಲ್ಲೂ ಕೂಡ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಡು ಬರುತ್ತೆ. ಅದು ಬೆಳಗಾವಿಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಅದೇ ರೀತಿ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಮತ್ತೊಂದು ಕಡೆಗೆ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಇತ್ತ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್, ಮತ್ತೆ ಆ ಕಡೆಗೆ ಕಲಬುರಗಿಯಲ್ಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ, ಹೀಗೆ ಕುಟುಂಬದ ಸದಸ್ಯರಿಗೆ ಕೊಟ್ಟಿರುವಂತದ್ದು. ಕಾರಣ ಇಷ್ಟೇನಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಪ್ರಬಲ ಅಭ್ಯರ್ಥಿಗಳೇನಿದ್ರು ಆ ಅಭ್ಯರ್ಥಿಗಳ ಕೊರತೆಯನ್ನ ನಿವಾರಿಸಲಿಕ್ಕೋಸ್ಕರ ಕುಟುಂಬಸ್ಥರಿಗೆ ಕೊಟ್ಟಿದ್ದೇವೆ, ಈ ಬಾರಿ ನಾವು ಗೆಲ್ತೇವೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಸಚಿವರು ಕೂಡ ಯಾವಾಗ ಚುನಾವಣೆ ಘೋಷಣೆ ಆಯ್ತು, ಅಭ್ಯರ್ಥಿಗಳ ಘೋಷಣೆ ಆಯ್ತು, ನಿರಂತರವಾಗಿ ಕ್ಷೇತ್ರಗಳಲ್ಲಿ ಬೀಡು ಬಿಟ್ಟು ತಮ್ಮ ಕುಟುಂಬಸ್ಥರನ್ನ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಸಾಕಷ್ಟು ಒಂದಷ್ಟು ಶ್ರಮವನ್ನ ಆಗಿರುವಂತದ್ದು. ಮತ್ತೆ ಹಗಲು ರಾತ್ರಿ ಅನ್ನೋದನ್ನೇ ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿರುವಂತರು, ನಿರಂತರದಲ್ಲಿ ಸಭೆ ಸಮಾರಂಭಗಳಾಗಿರ್ಬೋದು, ಸಮುದಾಯಗಳನ್ನ ಮನವೊಲಿಸುವಂತದ್ದಾಗಿರ್ಬೋದು, ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ. ಆದ್ರೆ ಇಷ್ಟು ದಿನ ಯಾವೆಲ್ಲ ಪ್ರಕ್ರಿಯೆಗಳನ್ನ ಮಾಡಿದ್ರು, ಏನೆಲ್ಲ ಶ್ರಮ ಹಾಕಿದ್ರು, ಆ ಶ್ರಮಕ್ಕೆ ಇವತ್ತು ಮತದಾರ ಯಾವ ರೀತಿ ತೀರ್ಪನ್ನು ಕೊಡ್ತಾರೆ, ಇವತ್ತು ಮತವನ್ನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಇವತ್ತು ಸಂಜೆ ಹೊತ್ತಿಗೆ ಬಹುತೇಕ ಎಲ್ಲವೂ ಕೂಡ ಭದ್ರವಾಗುತ್ತೆ. ಆದ್ರೆ ಅಂತಿಮವಾಗಿ ಸಚಿವರುಗಳಿಗೂ ಕೂಡ ಒಂದಷ್ಟು ಡವಡವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕೆಂತ ಹೇಳಿದ್ರೆ, ಒಂದು ಕಡೆಗೆ ಈ ರೀತಿಯ ಒಂದು ರಾಜಕೀಯ ಪರಿಸ್ಥಿತಿ ಅಂತ ಸಂದರ್ಭದಲ್ಲೂ ಕೂಡ ಕುಟುಂಬಸ್ಥರನ್ನ ಕಣಕ್ಕಿಳಿಸಿರುವಂತಹ ಪರಿಸ್ಥಿತಿ
ಪರಿಸ್ಥಿತಿ ಎದುರಾಗಿದೆ. ಅದರ ಜೊತೆಗೆ ಆರ್ಥಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಮತ್ತೆ ಎಲ್ಲಾ ರೀತಿಯ ಶ್ರಮವನ್ನ ಹಾಕಿ ಸಚಿವರು ಕೂಡ ತಮ್ಮ ಸಮಯವನ್ನ ಅಲ್ಲಿ ನಿಗದಿ ಮಾಡಿರುವಂತದ್ದು. ಆ ಕಾರಣಕ್ಕಾಗಿನೇ ಇವತ್ತು ಮತದಾರರ ಅವರ ರಾಜಕೀಯ ಭವಿಷ್ಯವನ್ನ ಯಾವ ರೀತಿ ಬರೀತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಆ ಕುತೂಹಲಕ್ಕೆ ಮತದಾನದ ಫಲಿತಾಂಶ ಏನಿದೆ, ಆ ಮತದಾನದ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತು. ಇಡೀ ದಿನ ನಿಮ್ಮನ್ನು ಮಾತಾಡ್ತೀರಿ, ಮತ್ತೆ ಮಾತಾಡಿಸ್ತಾ ಹೋಗ್ತೀರಿ. ಥ್ಯಾಂಕ್ ಯು ಸೋ ಮಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.